ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಪಿಎಸ್ಐ ಶರಣಪ್ಪ ಹಾಗೂ ಎಎಸ್ಐ ವೆಂಕಟೇಶ್ ಅವರು ಬಿ ರಿಪೋರ್ಟ್ ಹಾಕುವುದಕ್ಕಾಗಿ ಮೋಟ್ಲೂರು ರಾಘವೇಂದ್ರ ಎನ್ನುವವರ ಬಳಿ 1 ಲಕ್ಷಕ್ಕೆ ಬೇಡಿಕೆ ಇಟ್ಟು 70,000 ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ರು. ಹರಸಾಹಸಪಟ್ಟು ಪೊಲೀಸ್ ಆಫೀಸರ್ಗಳನ್ನೇ ಟಾಪ್ ಮಾಡಿದ್ದ ಲೋಕಾಯುಕ್ತ ಪ್ರಕರಣಕ್ಕೆ ಯಾವುದೇ ವಿಚಾರಣೆ ಮಾಡದೆ ಲೋಕಾಯುಕ್ತ ಪರ ವಕೀಲರ ಆಕ್ಷೇಪಣೆ ಪಡೆಯದೆ ಕೇವಲ 15 ನಿಮಿಷದಲ್ಲಿ ಬೇಲ್ ಮಂಜೂರು ಮಾಡಿದ್ದರ ವಿರುದ್ಧ ಸಾರ್ವಜನಿಕರು, ಸಂಘ ಸಂಸ್ಥೆಗಳು, ವಕೀಲರು ಆಕ್ಷೇಪ ಸಾರ್ವತ್ರಿಕವಾಗಿ ವ್ಯಕ್ತವಾಗಿತ್ತು. ಅವರಿಗೆ ನೀಡಿರುವ ಇಂಟೀರಿಯಂ ಬೇಲ್ ಕ್ಯಾನ್ಸಲ್ ಮಾಡುವಂತೆ ಲೋಕಾಯುಕ್ತ ವಕೀಲ ಗೋವಿಂದ ರೆಡ್ಡಿ ಸಲ್ಲಿಸಿದ್ದ ಅರ್ಜಿಯನ್ನು ಪುರಸ್ಕರಿಸಿದ್ದ 3ನೇ ಹೆಚ್ಚುವರಿ ನ್ಯಾಯಾಧೀಶೆ 1 ವಾರದಿಂದ 2 ಕಡೆ ವಕೀಲರ ವಾದ ಪ್ರತಿವಾದ ಆಲಿಸಿ ಕೊನೆಗೂ ಇಂದು ಅವರು ನೀಡಿದ್ದ ಬೇಲ್ ವಜಾ ಮಾಡಿ ಆದೇಶ ಹೊರಡಿಸಿದ್ದಾರೆ. ಕಾಯ್ದಿರಿಸಲಾಗಿತ್ತು. ಗೃಹ ನ್ಯಾಯಾಲಯವು ಇಂದು ಮಧ್ಯಾಹ್ನ 3 ಗಂಟೆಗೆ ಆದೇಶ ಮಾಡಲಾಗಿದೆ. ಆದೇಶದಲ್ಲಿ ಅವರ ಬೇಲ್ ಅರ್ಜಿಯನ್ನು ವಜಾ ಮಾಡಲಾಗಿದೆ. ನಾವು ಇಂಟ್ರಿಮ್ ಬೇಲು ವಜಾ ಮಾಡಬೇಕಂತೇಳಿ ಏನು ಅರ್ಜಿ ಹಾಕಿದ್ವಿ ಅದು ಅಲೋ ಆಗಿದೆ. ಇಂಟ್ರಿಮ್ ಬೇಲು ವಜಾ ಆಗಿದೆ. ಬೇಲೂ ಸಹ ಬೇಲ್ ಅರ್ಜಿ ಸಹ ವಜಾ ಆಗಿದೆ. ಈಗ ಅವರು ಆರೋಪಿತರು ಗೃಹ ನ್ಯಾಯಾಲಯದ ನಿರ್ದಿಷ್ಟ ಆದೇಶವಿದ್ದರೂ ಸಹ ಇಡೀ ದಿನ ನ್ಯಾಯಾಲಯದ ಮುಂದೆ ಹಾಜರಾಗಿರೋದಿಲ್ಲ. ತದನಂತರ ಗೃಹ ನ್ಯಾಯಾಲಯವು ಸದರಿಯವರು ನ್ಯಾಯಾಲಯದ ಮುಂದೆ ಖುದ್ದು ಹಾಜರಾಗಬೇಕಂದ್ಬಿಟ್ಟು ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅಂತಿಮ ಆದೇಶ ಹೊರಡಿಸಬೇಕಾಗಿದೆ. ಈಗ ಅವ್ರ ಬಗ್ಗೆ ಅವರು ಏನೋ ನಾನ್ ಬೇಲಬಲ್ ವಾರೆಂಟ್ ಇಶ್ಯೂ ಮಾಡಲಾಗುತ್ತೆ. ಮತ್ತು ಶ್ಯೂರಿಟಿ ಏನು ಕೊಟ್ಟಿದ್ದಾರೆ ಅವರು ಶ್ಯೂರಿಟಿ ವಜಾ ಮಾಡಿ ಅವ್ರಿಗೆ ಶ್ಯೂರಿಟಿಗೆ ನೋಟಿಸ್ ಕೊಡಬೇಕಾಗುತ್ತೆ. ಸೊ ಇದು ಫರ್ದರ್ ಇನ್ನೂ ಡೇಟ್ ಎಲ್ಲ ಆಗಿಲ್ಲ. ಅಟೆಂಡ್ ಆಗಿಲ್ಲ ಅಂದರೆ ಶ್ಯೂರಿಟಿಗೆ ನೋಟಿಸ್ ಆಗುತ್ತೆ. ಬಾಂಡ್ ಏನು ಮಾಡಿಕೊಟ್ಟಿದ್ದಾರೆ ಅಷ್ಟು ಹಣನ ಸರ್ಕಾರಕ್ಕೆ ತುಂಬಬೇಕಾಗುತ್ತೆ ಮತ್ತು ಅವರಿಗೆ ವಾರೆಂಟು ನಾನ್ ಬೇಲಬಲ್ ವಾರೆಂಟ್ ಆಗುತ್ತೆ. ಪೊಲೀಸ್ನವರಾಗಿ ಅರೆಸ್ಟ್ ಮಾಡ್ಕೊಂಡ್ಬಂದು ಹೊರಗಡೆ ಕೋರ್ಟ್ ಮುಂದೆ ಹಾಜರು ಮಾಡ್ತಾರೆ. ಇನ್ನು ಪೊಲೀಸರನ್ನ ಟ್ರ್ಯಾಪ್ ಮಾಡಲು ಕಾರಣನಾದ ದೂರುದಾರ ಮೋಟಲೂರು ರಾಘವೇಂದ್ರ ಮಾತನಾಡಿ, ದೇವರೆಂದೇ ನಂಬಿಕೊಂಡಿರುವ ನ್ಯಾಯಾಲಯದಲ್ಲಿ ಇನ್ನೂ ನ್ಯಾಯ ಉಳಿದಿದೆ ಎಂಬ ವಿಶ್ವಾಸ ನನಗೆ ಬಂದಿದೆ. ನನ್ನ ಈ ದೂರಿಗೆ ಸ್ಪಂದಿಸಿ ಬಹಳ ಎಚ್ಚರಿಕೆಯಿಂದ ಭ್ರಷ್ಟ ಪೊಲೀಸರನ್ನ ಬಲೆಗೆ ಬೀಳಿಸಿದ ಲೋಕಾಯುಕ್ತ ಸಿಬ್ಬಂದಿಗೆ ನನ್ನ ಮನವಿಯನ್ನ ಪುರಸ್ಕರಿಸಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ನ್ಯಾಯ ಕೊಡಿಸಿದ ವಕೀಲರ ಸಂಘಕ್ಕೆ ಹಾಗೂ ಲೋಕಾಯುಕ್ತ ಪರ ವಾದ ಮಂಡಿಸಿದ ವಕೀಲ ಗೋವಿಂದ ರೆಡ್ಡಿ ಅವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ಇನ್ನು ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಕಳಿಸಬೇಕೆಂದು ಮನವಿ ಮಾಡುತ್ತೇನೆ ಎಂದರು. ಇವತ್ತು ನಾನು ದುಡ್ಡು ಕೊಡ್ಲಿಲ್ಲ, ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿದ್ದೆ. ಖಂಡಿತವಾಗ್ಲೂ ಇವತ್ತು ನಂಬಿಕೆ ಉಳಿದಿದೆ. ನ್ಯಾಯಾಲಯದವರು ಆ ನಂಬಿಕೆ ನಮ್ಗೆ ಉಳಿಸ್ಕೊಟ್ಟಿದ್ದಾರೆ. 15 ದಿನಗಳ ಕಾಲ ಲೋಕಾಯುಕ್ತ ಪೊಲೀಸರು ಟ್ರಾಪ್ ಮಾಡಿ ಹಿಡ್ಕೊಂಡು ಬಂದವರು ನ್ಯಾಯಾಲಯಕ್ಕೆ ಕೊಟ್ಟಾಗ ಸ್ವಲ್ಪ ಎಲ್ಲೋ ಹಿಡಿಯಿತು. ಈಗ ನ್ಯಾಯ ಅದು ನಂಬಿಕೆ ನಮ್ಗಲ್ಲಿತ್ತು. ಖಂಡಿತವಾಗ್ಲೂ ಈ ನ್ಯಾಯ ಸಿಗುತ್ತೆ ಅಂತ ಈ ದಿನ ನಮ್ಗೆ ನ್ಯಾಯ ಸಿಕ್ಕಿದೆ. ಅದೇ ರೀತಿ ಚಿಕ್ಕಬಳ್ಳಾಪುರದ ವಕೀಲರು ಸಹ ಈ ನ್ಯಾಯಕ್ಕೆ ಪರ ನಿಂತ್ಕೊಂಡಿದ್ರು. ಅವ್ರ ದಿಟ್ಟ ನಿಲುವಿನಿಂದನೂ ನಮ್ಗೊಂದು ಸಹಾಯ ಆಗಿದೆ. ಇವತ್ತು ನ್ಯಾಯ ಸಿಕ್ಕಿದೆ ಅಂತ ಹೇಳಿ ನಾನು ಇದು ಹೇಳ್ತೀನಿ. 15 ದಿನಗಳ ಕಾಲ ಕಷ್ಟಪಟ್ಟು ಕರ್ಕೊಂಡು ಹೋಗಿ ಬಿಟ್ಟಿದ್ದು 15 ನಿಮಿಷಕ್ಕೆ ಬೇಲ್ ಮಂಜೂರಾಗಿತ್ತು, ಇಂಟ್ರಿಮ್ ಬೇಲು. ಇವತ್ತು 3 ದಿನಗಳ ಕಾಲ ಸತತ 3 ದಿನಗಳ ಕಾಲ ಹೋರಾಟ ಮಾಡಿ ನ್ಯಾಯಾಧೀಶರು ಮತ್ತೆ ನಮ್ಮ ಕೋರ್ಟ್ ಪಿಪಿ ಗೋವಿಂದ ರೆಡ್ಡಿ ಅವರು ಕೂಡ ಸತತ ಗಂಟೆಗಳ ಕಾಲ ವಾದ ಮಾಡಿ ಇವತ್ತು ನಮ್ಗೆ ನ್ಯಾಯ ಕೊಡಿಸಿದ್ದಾರೆ. ಆ ಇಂಟ್ರಿಮ್ ಬೇಲ್ ಕ್ಯಾನ್ಸಲ್ ಆಗಿದೆ ಮತ್ತು ತಾತ್ಕಾಲಿಕ ಬೇಲೂನು ಕ್ಯಾನ್ಸಲ್ ಆಗಿರ್ಬೋದು. ನ್ಯಾಯಾಧೀಶರಿಗೂ ಕೂಡ ನಾನು ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ನಡೆಯುತ್ತಿದ್ರು ನೆಲದ ಕಾನೂನನ್ನ ರಕ್ಷಣೆ ಮಾಡಬೇಕಾದ ಪೊಲೀಸರು ತಮ್ಮ ಇಲಾಖೆಯವರೇ ತಪ್ಪು ಮಾಡಿದ್ರು ಅವರನ್ನ ತಪ್ಪಿತಸ್ಥರು ಎಂದು ಬಿಂಬಿಸಿ ಸಾರ್ವಜನಿಕರ ಮಧ್ಯೆ ತಮ್ಮ ಕರ್ತವ್ಯ ನಿಷ್ಠೆ ಮೆರೆಯಬೇಕಾಗಿದ್ದ ಪೊಲೀಸರು ಮಾತ್ರ ಯಾಕೋ ಏನೋ ಲೋಕಾಯುಕ್ತರು ನಮ್ಮ ಶತ್ರುಗಳು ಎನ್ನುವಂತೆ ಬಿಂಬಿಸಲು ಹೊರಟಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಕೆ.ಎಸ್. ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.